ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ರಾಜ್ಯ ಸರ್ಕಾರ ಈಗಾಗಲೇ ಜಾರಿಗೊಳಿಸಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಇದೀಗ ಅನುಕೂಲವಾಗಿರ್ತಕ್ಕಂಥದ್ದು. ಈ ಮೂಲಕ ಇಂತಹ ಯೋಜನೆಗಳಿಂದ ಮಹಿಳೆಯರ ಒಂದು ಸಬಲೀಕರಣಕ್ಕೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳು ಇದೀಗ ಕಾರಣ ಆಗಿರ್ತಕ್ಕಂಥದ್ದು. ಮತ್ತು ಬಹಳಷ್ಟು ಸಚಿವರು ಹೇಳ್ತಾ ಇದ್ದಾರೆ, ರಾಜ್ಯದ ಅಭಿವೃದ್ಧಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಪೂರಕ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಹಲವು ಸಚಿವರು ವಿವಿಧ ರೀತಿಯಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಬಣ್ಣನೆ ಮಾಡ್ತಾ ಇದ್ದಾರೆ. ಆದ್ರೆ ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ದಲಿತ ಸಮಾಜದ, ಅದರಲ್ಲೂ ಪ್ರಮುಖವಾಗಿ SCB ಮತ್ತು TSP ಯೋಜನೆಯ ಅನುದಾನವನ್ನ ಬಳಕೆ ಮಾಡ್ಕೊಳ್ತಾ ಇರೋದ್ರ ಬಗ್ಗೆ ಬಹಳಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಬಹಳಷ್ಟು ದಲಿತ ಮುಖಂಡರು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ. ಅದರಲ್ಲೂ ಪ್ರಮುಖವಾಗಿ ವಿಪಕ್ಷಗಳಾಗಿರ್ತಕ್ಕಂಥ JDS ಮತ್ತೆ BJP ನಾಯಕರು ಈಗಾಗಲೇ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಸಾವಿರಾರು ಕೋಟಿ ರೂಪಾಯಿ ಅನುದಾನ ಈ ಒಂದು ಯೋಜನೆಗಳ ಮೂಲಕ ದಲಿತರು ಎಲ್ಲೆಲ್ಲಿ ವಾಸವನ್ನ ಮಾಡ್ತಾರೆ ಆ ಒಂದು ಭಾಗದಲ್ಲಿ ಹಲವಾರು ಯೋಜನೆಗಳಿಗೆ ಈ ಒಂದು ಅನುದಾನ ಮೀಸಲಿಡಬೇಕಾಗಿತ್ತು. ಆದ್ರೆ ಈ ಒಂದು ಅನುದಾನವನ್ನೇ ಬಳಸ್ಕೊಂಡು ಈ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಬಳಸ್ಕೊಳ್ತಾ ಇರೋದ್ರ ಬಗ್ಗೆ ಖಂಡಿತ ದಲಿತ ನಾಯಕರು ಸೇರಿದಂತೆ ಬಹಳಷ್ಟು ಸಾರ್ವಜನಿಕರು ಈ ಬಗ್ಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೇನು ರಾಜ್ಯ ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಕೆಲವೊಂದು ಮೀಸಲಾತಿಗಳಲ್ಲಿ ಇದೀಗ, ಅದರಲ್ಲೂ ಪ್ರಮುಖವಾಗಿ ಗುತ್ತಿಗೆದಾರರಿಗೆ ಇದೀಗ ಮೋಸ ಆಗ್ತಾ ಇದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ 2013ರಿಂದ 2018ರವರೆಗೂ ರಾಜ್ಯದಲ್ಲಿ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಸರ್ಕಾರ ಇತ್ತು. ಆ ಒಂದು ಸರ್ಕಾರದ ಅವಧಿಯಲ್ಲಿ ವಿಶೇಷವಾಗಿ SC ಮತ್ತು ST ಈ ಒಂದು ವರ್ಗದ ಗುತ್ತಿಗೆದಾರರಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು 1 ಕೋಟಿ ರೂಪಾಯಿವರೆಗಿನ ಎಲ್ಲ ಒಂದು ಕಾಮಗಾರಿಗಳಿಗೆ ಒಂದು ಮೀಸಲಾತಿಯನ್ನ ಪ್ರಕಟ ಮಾಡಿದ್ರು. ಆದ್ರೆ ಆ ಒಂದು ಮೀಸಲಾತಿ ಕೇವಲ ಇದೀಗ ಪತ್ರದಲ್ಲೇ ಇರತಕ್ಕಂಥದ್ದು. ಆ ಒಂದು ಮೀಸಲಾತಿಯನ್ನ ಈಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ, ಮತ್ತೆ ಕೆಲವು ಮಂತ್ರಿಗಳು ಮತ್ತೆ ಶಾಸಕರು ಕೂಡ ಪಾಲನೆ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನ ಇದೀಗ SC ಮತ್ತು ST ಗುತ್ತಿಗೆದಾರರ ಸಂಘ ಇದೀಗ ಆರೋಪ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಕೋಲಾರದಲ್ಲಿ SC ಮತ್ತು ST ಗುತ್ತಿಗೆದಾರರ ಸಂಘದ ಸದಸ್ಯರು ಕೋಲಾರ ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ಮಾಡಿ ಮತ್ತೆ ಪ್ರಮುಖ ವೃತ್ತಗಳಲ್ಲಿ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು. SC ಮತ್ತು ST ಗುತ್ತಿಗೆದಾರರ ಸಂಘದ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, 1 ಕೋಟಿ ರೂಪಾಯಿವರೆಗಿನ ಎಲ್ಲಾ ಗುತ್ತಿಗೆಗಳಲ್ಲೂ ಕೂಡ ಮತ್ತು ST ಸಮುದಾಯದ ಗುತ್ತಿಗೆದಾರರಿಗೆ ಸುಮಾರು 1 ಕೋಟಿ ರೂಪಾಯಿವರೆಗೂ ಇರತಕ್ಕಂಥ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಆದ್ರೆ ಈ ಒಂದು ಕಾಮಗಾರಿಗಳನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಇದೀಗ ಪ್ಯಾಕೇಜ್ ಸಿಸ್ಟಮ್ ಅನ್ನ ಮಾಡಿ ಕಾಮಗಾರಿಗಳನ್ನ ಅನುಮೋದನೆ ಮಾಡಲಾಗ್ತದೆ. ಈ ಮೂಲಕ ನಾವು ಕಾಮಗಾರಿಗಳಿಂದ ವಂಚನೆಗೆ ಒಳಗಾಗ್ತಾ ಇದೀವಿ ಅಂತಕ್ಕಂಥ ಒಂದು ಆರೋಪ ಇದೀಗ ಈ ಒಂದು SC ಮತ್ತು ST ಗುತ್ತಿಗೆದಾರ ಸಂಘದ ಸದಸ್ಯರು ಆರೋಪ ಮಾಡ್ತಾ ಇರತಕ್ಕಂಥದ್ದು. ನೂರಾರು ಸಂಖ್ಯೆಯಲ್ಲಿ ಇವತ್ತು ಬೈಕ್ ರ್ಯಾಲಿಯನ್ನ ಮಾಡಿ ಮತ್ತೆ ನಗರದ ಪ್ರಮುಖ ವೃತ್ತಗಳಲ್ಲಿ ಪ್ರತಿಭಟನೆಯನ್ನ ಮಾಡಿ ಕಡೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ತಾವು ಪಡ್ಕೊಂಡಿರ್ತಕ್ಕಂಥ ಪರವಾನಗಿ ಪತ್ರಗಳು ಮತ್ತೆ ಮನವಿ ಪತ್ರವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಇದೀಗ ಕಡೆಯದಾಗಿ ಈ ಒಂದು ಸಂಘದ ಸದಸ್ಯರು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಗುತ್ತಿಗೆದಾರರ ಸಂಘದ ಸದಸ್ಯರು ಹೇಳುವಂತೆ 1 ಕೋಟಿ ರೂಪಾಯಿವರೆಗಿನ ಎಲ್ಲ ಒಂದು ಗುತ್ತಿಗೆಗಳಲ್ಲಿ ನಮಗೆ ಒಂದು ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿದ್ದು. ಅದರಲ್ಲೂ ಪ್ರಮುಖವಾಗಿ ಹಿಂದೆ CM ಸಿದ್ದರಾಮಯ್ಯನವರು CM ಆಗಿದಂತಹ ವೇಳೆಯಲ್ಲಿ ಅವರು ಕೊಟ್ಟಿದ್ದಂತಹ ಒಂದು ಮೀಸಲಾತಿ ಇದೀಗ ಬಳಕೆ ಆಗ್ತಾ ಇಲ್ಲ. ಕೇವಲ ಒಂದು ಪತ್ರಕ್ಕೆ ಈ ಒಂದು 1 ಕೋಟಿ ರೂಪಾಯಿವರೆಗಿನ ಗುತ್ತಿಗೆಗಳು ಇದೀಗ ಮೀಸಲಾಗಿರ್ತಕ್ಕಂಥದ್ದು. ಹಾಗಾಗಿನೇ ಹೇಳ್ತಾ ಇರುವಂತೆ ಕೋಲಾರ ತಾಲೂಕಿನಲ್ಲಿ ಇತ್ತೀಚೆಗೆ ಕೆಲವೊಂದಷ್ಟು ಕಾಮಗಾರಿಗಳಿಗೆ ಶಾಸಕರು ಮತ್ತು ಸಚಿವರು ಗುದ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಕಾಮಗಾರಿಗಳನ್ನ ಪ್ಯಾಕೇಜ್ ರೂಪದಲ್ಲಿ ಅಂದ್ರೆ 1 ಕೋಟಿ ರೂಪಾಯಿ ಮೇಲ್ಪಟ್ಟು ಅಂದ್ರೆ 5 ಕೋಟಿ ರೂಪಾಯಿ ಒಳಗಿನ ಒಂದು ಪ್ಯಾಕೇಜ್ ನಂತೆ ಮಾಡಿ, ಅಂದ್ರೆ 4-5 ಕಾಮಗಾರಿಗಳನ್ನ ಒಗ್ಗೂಡಿಸಿ ಒಂದು ಪ್ಯಾಕೇಜ್ ಅನ್ನ ಮಾಡಿ ಒಬ್ಬ ಗುತ್ತಿಗೆದಾರರಿಗೆ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ, ಹಾಗಾಗಿನೇ ಈ ಒಂದು ಗುತ್ತಿಗೆಯ ಮೊತ್ತವನ್ನು ಹೆಚ್ಚು ಮಾಡಿ ಈ ರೀತಿಯಾಗಿ ನಾವು ಇದಕ್ಕೆ ಒಂದು ವಂಚಿತರ ಆಗುವಂತೆ ಮಾಡ್ಲಾಗ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ವಿಶೇಷವಾಗಿ ಕೆಲವು ಶಾಸಕರಿಗೆ 50 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಬಹುತೇಕ ಕಡೆ
ಕಡೆ ಕಾಂಗ್ರೆಸ್ನ ಶಾಸಕರು ಎಲ್ಲೆಲ್ಲಿದ್ದಾರೆ ಆ ಒಂದು ಭಾಗದಲ್ಲಿ ಏನು ಸುಮಾರು 50 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನ ಆಯಾ ಶಾಸಕರಿಗೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆ ಭಾಗದಲ್ಲೂ ಕೂಡ ಇದೀಗ ದೊಡ್ಡ ಮೊತ್ತದ ಒಂದು ಅನುದಾನ ಈಗಾಗಲೇ ಬಂದಿರೋ ಕಾರಣದಿಂದ ಇದರಲ್ಲೂ ಕೂಡ ಪ್ಯಾಕೇಜ್ ಸಿಸ್ಟಮ್ ಅನ್ನ ಮಾಡಿ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಒಂದು ದೊಡ್ಡ ಮಟ್ಟದ ಗುತ್ತಿಗೆಗಳನ್ನ ಪ್ಯಾಕೇಜ್ ಸಿಸ್ಟಮ್ ಅಲ್ಲಿ ಕೊಡಲಾಗ್ತದೆ. ಹಾಗಾಗಿನೇ SC ST ಮತ್ತು ಹಿಂದುಳಿದ ವರ್ಗದ ಒಂದು ಪರವಾನಗಿಯನ್ನ ಪಡ್ಕೊಂಡಿರೋರಿಗೆ ಇದು ಒಂದು ಲಾಭ ಆಗ್ತಾ ಇಲ್ಲ. ಹಾಗಾಗಿನೇ ಸರ್ಕಾರ ಹೇಳ್ದಂತಾನೆ ನಮ್ಗೆ ಕೊಟ್ಟ ಮೀಸಲಾತಿ ಅಂತಾನೆ ಗುತ್ತಿಗೆಗಳನ್ನ ಕೊಡಬೇಕು, ಅಂದ್ರೆ 1 ಕೋಟಿ ರೂಪಾಯಿ ಒಳಗೆ ಇರ್ತಕ್ಕಂಥ ಗುತ್ತಿಗೆಗಳನ್ನ ನಮ್ಗೆ ಕೊಡೋದಾಗಿ ಸರ್ಕಾರ ಹೇಳಿತ್ತು. ಹಾಗಾಗಿನೇ ನಮ್ಗೆ ಕೊಡ್ತಕ್ಕಂತ ಗುತ್ತಿಗೆಗಳನ್ನ ಕೊಟ್ರೆ ಖಂಡಿತ ನಾವು ಕೂಡ ಒಂದಷ್ಟು ದುಡ್ಡನ್ನ ಮಾಡ್ತೇವೆ, ಮತ್ತೆ ದಲಿತ ಸಮಾಜದ ಜನರು ಆರ್ಥಿಕವಾಗಿ ಸಬಲ ಆಗ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಒಂದು ಮೀಸಲಾತಿಯನ್ನು ಪ್ರಕಟ ಮಾಡಿದ್ರು. ಆದ್ರೆ ಇದೀಗ CM ಸಿದ್ದರಾಮಯ್ಯನವರು ಕೂಡ ಅಧಿಕಾರದಲ್ಲಿದ್ದಾರೆ, ಆದ್ರೆ ನಮಗೆ ಈ ರೀತಿಯಾಗಿ ವಂಚನೆ ಆಗ್ತಾ ಇದೆ, ಮತ್ತೆ ನಾವು ಮೋಸ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಒಂದು ಆಕ್ರೋಶವನ್ನ ಇದೀಗ ಏನು ST ಮತ್ತು SC ಗುತ್ತಿಗೆದಾರ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಅವರು ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಿರ್ತಕ್ಕಂಥ SC ಮತ್ತು ST ಗುತ್ತಿಗೆದಾರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಏನು ಸ್ಥಳೀಯವಾಗಿರ್ತಕ್ಕಂಥ ಗುತ್ತಿಗೆಗಳನ್ನ ಪ್ಯಾಕೇಜ್ ಸಿಸ್ಟಮ್ ಮೂಲಕ ಒಬ್ಬರಿಗೆ ಗುತ್ತಿಗೆ ಕೊಟ್ರೆ ಆ ಒಂದು ಗುತ್ತಿಗೆಯ ಮೊತ್ತ ಕೂಡ ಹೆಚ್ಚಾಗುತ್ತೆ. ಹಾಗಾಗಿನೇ ನಾವು ಸಹಜವಾಗಿ ಈ ಒಂದು ಗುತ್ತಿಗೆ ಒಂದು ಮೀಸಲಾತಿಯಿಂದ ಹೊರಗುಳಿತೀವಿ. ಹಾಗಾಗಿನೇ ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತ ನಮಗೂ ಕೂಡ ಬಹಳಷ್ಟು ಒಂದು ಹೊಡೆತ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಕೂಡ ಗುತ್ತಿಗೆಗಳನ್ನ ಪಡ್ಕೊಳ್ಬೇಕು, ಮತ್ತೆ ಪರವಾನಗಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಒಂದು ದುಡ್ಡನ್ನು ಕೂಡ ಖರ್ಚು ಮಾಡಿರ್ತೀವಿ. ನಾವು ಕೂಡ ಆರ್ಥಿಕವಾಗಿ ಏನು ಸಬಲರ ಆಗ್ತೀವಿ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಈ ರೀತಿಯಾಗಿ ನಾವು ಪರವಾನಗಿಯನ್ನ ಪಡ್ಕೊಂಡಿದ್ದೀವಿ. ಹಾಗಾಗಿನೇ ಸರ್ಕಾರ ಹೇಳ್ದಂತೆ ನಮ್ಗೆ ಖಂಡಿತ ಗುತ್ತಿಗೆಗಳನ್ನ ಕೊಡ್ಬೇಕು, ಮತ್ತೆ ಸ್ಥಳೀಯ ಶಾಸಕರು ಕೂಡ ಇದನ್ನ ಪರಿಗಣಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಇದೀಗ ಮಾಡ್ತಾ ಇರ್ತಕ್ಕಂಥದ್ದು. ಈ ಮೀಸಲಾತಿ ಕಾಯ್ದೆನ ಜಾರಿಗೆ ತಂದ್ರು, ಆ ಕಾಯ್ದೆ ಸಫಲವಾಗ್ತಿಲ್ಲ, ವಿಫಲವಾಗ್ತಾ ಇದೆ. ಕಾರಣ ಏನು ಅಂದರೆ ಸ್ಥಳೀಯ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಅಥವಾ ಯಾರೇ ಇರ್ಬೋದು, ಅವರೆಲ್ಲ ಏನಾಗ್ತದೆ ಪ್ಯಾಕೇಜ್ ಮಾಡ್ಬೋದು. ಪ್ಯಾಕೇಜ್ ಮಾಡಿ ಈ 1, 2, 3 ಕಾಮಗಾರಿ ಸಣ್ಣ ಪುಟ್ಟ ಕಾಮಗಾರಿಗಳ ಒಟ್ಟುಗೂಡಿಸಿ ಪ್ಯಾಕೇಜ್ ನಿರ್ಮಾಣ ಮಾಡಿ ನಮಗೆ ಮೀಸಲಾತಿ ವಂಚನೆ ಮಾಡ್ತಿರ್ತಕ್ಕಂಥದ್ದು. ಇದ್ರ ಉದ್ದೇಶ ಏನಾಗಿದೆ ಅಂದರೆ ನಿಮಗೆ ಮುಖ್ಯವಾಗಿ ತಿಳಿಸೋ ಉದ್ದೇಶ ಏನಂತ ಹೇಳಿದ್ರೆ, ಸರ್ಕಾರ ನಮಗೆ ಆರ್ಥಿಕವಾಗಿ ನಾವು ಮುಂದೆ ಬರಬೇಕು ಅಂತಕ್ಕಂಥ ವಿಚಾರವನ್ನು ಮನಗೊಂಡು ಇವತ್ತು ಕಾಯ್ದೆಯಲ್ಲಿ ನಮ್ಗೆ ಮೀಸಲಾತಿಯನ್ನು ಕಲ್ಪಿಸಿದ್ರು. ಆದರೆ ಅಧಿಕಾರಿ ವರ್ಗ ಮತ್ತು ಸ್ಥಳೀಯ ಶಾಸಕರು, ಸಂಸದರು ಅವರೇನು ಮಾಡಿದ್ದಾರೆ, ನಮಗೆ ಅದಕ್ಕೆ ಮೀಸಲಾತಿ ಅಡಿಯಲ್ಲಿ ಕಾಮಗಾರಿಗಳಿಗೆ ನೀಡೋದು ಬಿಟ್ಟು ಎಲ್ಲ ಸಣ್ಣ ಪುಟ್ಟ ಕಾಮಗಾರಿಗಳನ್ನು ಒಟ್ಟುಗೂಡಿಸಿ ಬೃಹತ್ ಪ್ಯಾಕೇಜ್ ನಿರ್ಮಾಣ ಮಾಡಿ ಹೊರ ರಾಜ್ಯದ ಹಾಗೂ ಬಲಿತ ಗುತ್ತಿಗೆದಾರರಿಗೆ ಕೊಡೋದಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ. ಇಲಾಖೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಸ್ತೆ ಕಾಮಗಾರಿಗಳು ಮತ್ತು ಚೆಕ್ ಡ್ಯಾಮು, ಕೆರೆ ಅಭಿವೃದ್ಧಿ, ಕಲ್ಯಾಣ ಅಭಿವೃದ್ಧಿ ಕಾಮಗಾರಿಗಳನ್ನು ಇವತ್ತು ತಗೊಂಡು ಒಂದೊಂದು ಪ್ಯಾಕೇಜಲ್ಲಿ 5 ರಿಂದ 6 ಕಾಮಗಾರಿಗಳನ್ನು ಒಟ್ಟುಗೂಡಿಸಿ ಇವತ್ತು 5 ಕೋಟಿ ಪ್ಯಾಕೇಜನ್ನು ಮಾಡಿದ್ದಾರೆ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಅರ್ಥಕೊಬೇಕು. ಮಾನ್ಯ ಸಿದ್ದರಾಮಯ್ಯನ ಹತ್ರ ಕೂಡ ಹೋಗಿ ನಜೀರಮ್ಮ ಸಾಹೇಬರು ಕರ್ಕೊಂಡೋಗಿ ಚರ್ಚೆ ಮಾಡಿ ಕೂಲಂಕುಷವಾಗಿ ಅದನ್ನು ನಾವು ಮಾತಾಡಿದಾದ್ಮೇಲೆ ನಮಗೆ ಒಂದು ಭರವಸೆ ಕೊಟ್ಟರು. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿನ ನಾವು ವಂಚನೆ ಮಾಡೋದಿಲ್ಲ, ಸಂಬಂಧಪಟ್ಟ ಇಲಾಖೆಯವ್ರನ್ನ ಮತ್ತು ಸಂಬಂಧಪಟ್ಟ ಶಾಸಕರನ್ನ ಕರೆದು ನಾನು ಚರ್ಚೆ ಮಾಡಿ ನಿಮಗೆ ಮೀಸಲಾತಿಯನ್ನು ನಾನು ಕಲ್ಪಿಸ್ಕೊಡ್ತೀನಿ ಅಂದ್ಬಿಟ್ಟು ನಮಗೆ ಭರವಸೆ ಕೊಟ್ಟಿದ್ದರು. ಆದರೆ ಇವತ್ತು ಆ ಭರವಸೆಯಾಗೆ ಉಳಿದೋಯಿತು. ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಿಂದುಳಿದ ವರ್ಗಗಳಿಗೆ ಮತ್ತು SC ಗುತ್ತಿಗೆದಾರರಿಗೆ ಸುಮಾರು 1 ಕೋಟಿವರೆಗೂ ಕೂಡ ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ. ಆದರೆ ಆ ಒಂದು ಆದೇಶವಾಗಿ ಉಳಿದಿದೆ. ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಶಾಸಕರುಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಅದನ್ನು ಪ್ಯಾಕೇಜ್ ಮುಖಾಂತರ ಮಾಡಿ ಇವತ್ತು ನಮಗೆ ಮೀಸಲಾತಿ ವಂಚನೆ ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಕೂಡ ಕೋಲಾರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಒಟ್ಟಾರೆಯಾಗಿ ಏನು ರಾಜ್ಯ ಸರ್ಕಾರ ಈಗಾಗಲೇ ಏನು ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದಲ್ಲಿ ಘೋಷಣೆ ಮಾಡಿದೆ. ಈ ಯೋಜನೆಗೆ ಈಗಾಗಲೇ ಏನು ದಲಿತ ಸಮಾಜದ ಒಂದು ಅನುದಾನವನ್ನ ಬಳಕೆ ಮಾಡ್ಕೊಳ್ತಾ ಇರೋದ್ರ ಬಗ್ಗೆ ಬಹಳಷ್ಟು ಒಂದು ಟೀಕೆಗಳು ಕೂಡ ಇದಕ್ಕೆ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಏನು SC ಮತ್ತು ST ಗುತ್ತಿಗೆದಾರರಿಗೆ ಒಂದು ಮೀಸಲಾತಿಯನ್ನ ಸರ್ಕಾರ ಹಿಂದೆ ಪ್ರಕಟ ಮಾಡಿತ್ತು. 1 ಕೋಟಿ ರೂಪಾಯಿ ಮಿತಿಗೆ ಇರ್ತಕ್ಕಂಥ ಒಂದು ಗುತ್ತಿಗೆಗಳಿಗೆ ಆ ಒಂದು ಭಾಗದಲ್ಲಿ ಮೀಸಲಾತಿಯನ್ನ ಆ ಒಂದು ಸಮಾಜದ ಗುತ್ತಿಗೆದಾರರಿಗೆ ಪರವಾನಗಿಯನ್ನ ಪಡ್ಕೊಂಡಿರ್ತಕ್ಕಂಥ ಗುತ್ತಿಗೆದಾರರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಆದೇಶ ಇತ್ತು. ಅದೇ ಇದಕ್ಕೆ ಏನು ಪ್ಯಾಕೇಜ್ ಸಿಸ್ಟಮ್ ಮೂಲಕ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಆಯಾ ಭಾಗದ ಶಾಸಕರು ಪ್ಯಾಕೇಜ್ ಸಿಸ್ಟಮ್ ಮೂಲಕ ಈ ಒಂದು ಗುತ್ತಿಗೆ ಮೊತ್ತವನ್ನು ಹೆಚ್ಚು ಮಾಡಿ ಒಂದೇ ಗುತ್ತಿಗೆದಾರರಿಗೆ ಎಲ್ಲ ಗುತ್ತಿಗೆಗಳನ್ನು ಕೊಡುವ ಮೂಲಕ ಈ ಒಂದು ಮೀಸಲಾತಿಯಿಂದ ದೂರ ಉಳಿಯುವಂತಾಗಿದೆ. ಹಾಗಾಗಿನೇ ನಮಗೆ ಪರವಾನಗಿ ಇದ್ರೂ ಕೂಡ ಯಾವುದೇ ಒಂದು ಉಪಯೋಗ ಕೂಡ ಇಲ್ಲ. ಹಾಗಾಗಿನೇ ರಾಜ್ಯ ಸರ್ಕಾರಕ್ಕೆ ನಾವು ಪರವಾನಗಿಗಳನ್ನ ಈಗಾಗಲೇ ವಾಪಸ್ ಕೊಡಲಾಗಿದೆ. ಈ ಮೂಲಕ CM ಸಿದ್ದರಾಮಯ್ಯನವರು ಗಂಭೀರವಾಗಿ ಈ ಒಂದು ಸಮಸ್ಯೆಯನ್ನ ಪರಿಗಣಿಸಿ ಸ್ಥಳೀಯವಾಗಿ ಏನು SC ಮತ್ತು ST ಗುತ್ತಿಗೆದಾರರು ಜೊತೆಗೆ ಹಿಂದುಳಿದ ವರ್ಗದ ಗುತ್ತಿಗೆದಾರರಿಗೆ ಕೊಟ್ಟಂತಹ ಮೀಸಲಾತಿ ಅಡಿ ಆಯಾ ಭಾಗದ ಒಂದು ಗುತ್ತಿಗೆ ಕಾಮಗಾರಿಗಳನ್ನು ಕೊಟ್ಟರೆ ನಾವು ಕೂಡ ಆರ್ಥಿಕವಾಗಿ ಒಂದಷ್ಟು ದುಡ್ಡನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
ಬರುತ್ತೆ. ಖಂಡಿತ ಸರ್ಕಾರ ನಮ್ಮ ಒಂದು ಮನವಿಯನ್ನ ಪರಿಗಣಿಸಬೇಕು ಅಂತಕ್ಕಂಥ ಒತ್ತಾಯ ಈ ಭಾಗದ SC ಮತ್ತು ST ಗುತ್ತಿಗೆದಾರರು ಹಾಗೂ ಹಿಂದುಳಿದ ವರ್ಗದ ಗುತ್ತಿಗೆದಾರರು ಇದೀಗ ಮಾಡ್ತಾ ಇರತಕ್ಕಂಥದ್ದು. ರಘುರಾಜ್, News18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.